ಫಾಸ್ಟ್ಯಾಗ್ ಬಗ್ಗೆ ನೀವು ಗೊತ್ತಾ, ಆರ್ ಎಫ್ ಐ ಡಿ ತಂತ್ರಜ್ಞಾನವನ್ನ ನಾವು ಬಳಸ್ತೀವಿ. ಈ ತಂತ್ರಜ್ಞಾನ ಬಗ್ಗೆ ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಪಿ ಎಂ ಡ್ರೈವ್ ಅಂತ ಏನ್ ಮಾಡ್ಕೊಂಡಿವಿ ಅಂದ್ರೆ PM ಡ್ರೈವ್ ಅಂತ ಯೋಜನೆ ತಂದ್ಕೊಂಡಿವಿ. ಇದನ್ನ ಫೇಮ್ ಇಂಡಿಯಾ ಅಂತ ಕೂಡ ನಾವು ಮುಂದೆ ಏನ್ ಮಾಡ್ಕೊಂಡು ಫೇಮ್ ಇಂಡಿಯಾ ಅಂದ್ರೆ ಕೂಡ ಏನ್ ಮಾಡ್ಕೊಂಡು ಪ್ರೋಗ್ರಾಮ್ ಅನ್ನು ಜಾರಿಗೆ ತಂದ್ವಿ. ಈ PM ಡ್ರೈವ್ ಅನ್ನ 384 ಅಲ್ಲಿ ಆಲ್ರೆಡಿ PYQ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ವೆರಿ ಇಂಪಾರ್ಟೆಂಟ್ ಇದೆ. ಈ ನಿಗಮಗಳನ್ನ ಏನ್ ಮಾಡಿ ಅಂದ್ರೆ ಯಾವಾಗ ಸ್ಥಾಪನೆ ಆಯ್ತು, ನಿಗಮಗಳು ಸ್ಥಾಪನೆ ಯಾವಾಗ ಆಯ್ತು, ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇದು ಬೇಸಿಕ್ಸ್ ಅನ್ನ ತಿಳ್ಕೊಳ್ಳಿ. ಜೊತೆಗೆ ಈ ನಿಗಮಗಳ 5 ರಿಂದ 6 ಕಾರ್ಯಕ್ರಮಗಳಿದಾವೆ. ಆ ಕಾರ್ಯಕ್ರಮಗಳ ಬಗ್ಗೆ, ಅದರ ಕಾರ್ಯಕ್ರಮದ ಯಾವಾಗ ಸ್ಟಾರ್ಟ್ ಆಯ್ತು, ಅದರ ಉದ್ದೇಶ ಏನು, ಅದ್ರ ಇತ್ತೀಚಿನ ಯಾವ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಜಸ್ಟ್ ಬೇಸಿಕ್ಸ್ ಅನ್ನ ನೀವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಅದರ ನಂತರ ಕಲಬುರಗಿ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. 3ನೇ ಬೆಂಗಳೂರು ನಗರ ಜಿಲ್ಲೆ ಇದೆ. 4ನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ ಇದೆ. 5ನೇ ಸ್ಥಾನದಲ್ಲಿ ದಾವಣಗೆರೆ ಜಿಲ್ಲೆ ಇದೆ. ವೆರಿ ಇಂಪಾರ್ಟೆಂಟ್. ಇದ್ರ ಇಂಪಾರ್ಟೆಂಟ್ ಇದ್ರು ನೋಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ KPSC. ಇಂದಿನ ತರಗತಿಯಲ್ಲಿ ನಾವು 13/7/25 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ. ಎಟ್ ದ ಸೇಮ್ ಟೈಮ್ ಈಗ ಪ್ರಚಲಿತ ಘಟನೆಗಳ ಮುಂಚಿತವಾಗಿ ನಾವು 3 ನಿನ್ನೆ ನಡೆದಂತಹ ಏನ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದೀವಿ ಅದರ PYQ ಗಳನ್ನ ಅಥವಾ ಅದರ ಕ್ಲಾಸಿನ MCQ ಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡೋಣ. ಫಸ್ಟ್ ನೋಡಿ, ಈ ಭಾರತೀಯ ರೈತರಿಗಾಗಿ ಕೃಷಿ ಮಾನಿಟರಿಂಗ್ ಮತ್ತು ಈವೆಂಟ್ ಡಿಸಿಷನ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಎಂಬ ಅಂಶವನ್ನ ಫಸ್ಟ್ ಕ್ವಶನ್ ಅನ್ನು ಹಾಕೊಂಡಿವಿ. ಫಸ್ಟ್ ನೋಡಿ, ಎ ಗೂಗಲ್, ಬಿ ಭಾರತೀಯ ಕೃಷಿ ಮತ್ತು ಸಂಶೋಧನಾ ಮಂಡಳಿ, ಸಿ ಆಹಾರ ಮತ್ತು ಕೃಷಿ ಸಂಸ್ಥೆ, ಡಿ ಕೃಷಿ ಸಚಿವಾಲಯ. ಈ 4 ನಾನು ಮಾಡ್ಕೊಂಡಿದ್ದೇನೆ ಅಂತಂದ್ರೆ ಈ ಟರ್ಮ್ ಎಲ್ಲ ನಾನು ಆಪ್ಷನ್ಸ್ ಅನ್ನು ಕೊಟ್ಕೋತೀನಿ. ಇದಕ್ಕೆ ಉತ್ತರ ಯಾವುದು ಏನ್ ಮಾಡಿ ಅಂದ್ರೆ, ಉತ್ತರ ನೀವು ಏನ್ ಮಾಡಿ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದ್ರ ಬಗ್ಗೆ ಈ ಗೂಗಲ್ ನ CEO ಯಾರು, ಗೂಗಲ್ ಯಾವಾಗ ಸ್ಥಾಪನೆ ಆಯಿತು, ಜೊತೆಗೆ ಮೈಕ್ರೋಸಾಫ್ಟ್ ಯಾರು, ಈ ಕಂಪನಿಗಳ ಬಗ್ಗೆ ಸ್ವಲ್ಪ ಪ್ರಿವಿಯಸ್ ಕ್ವಶನ್ ಪೇಪರ್ ನೋಡಿದಾಗ ತಿಳಿದುಕೊಂಡಿದ್ದಾನೆ. ಇದರ ಬಗ್ಗೆ ಸ್ವಲ್ಪ ನೀವೇನ್ ಮಾಡಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ICMR ನೋಡಿ, ಅದ್ರ ಬಗ್ಗೆನೂ ಕೂಡ ಈ PYQ ಅಲ್ಲಿ ಕ್ವಶನ್ಸ್ ಕೇಳಿದಾನೆ. ಯಾವಾಗ ಸ್ಥಾಪನೆ ಆಯಿತು, ಇದರ ರೋಲುನು, ಇದ್ರ ಯಾವ ತಳಿಗಳನ್ನ ಹೊಸ ತಳಿಗಳನ್ನ ಸಂಶೋಧನೆ ಮಾಡಿದ, ಅದ್ರ ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಅದನ್ನ ಸ್ವಲ್ಪ ಅಧ್ಯಯನ ಮಾಡಿ. ಜೊತೆಗೆ ನಮ್ದು ವರ್ಲ್ಡ್ ಫುಡ್ ಆರ್ಗನೈಸೇಷನ್ಸ್ ಬಗ್ಗೆ ಕೂಡ ನಾವೇನ್ ಮಾಡ್ಕೊಂಡಿ ಅಂದ್ರೆ ಇದ್ರ ಯಾವಾಗ ಸ್ಥಾಪನೆ ಆಯ್ತು, ಹೆಡ್ ಕ್ವಾರ್ಟರ್ ಎಲ್ಲಿದೆ, ಇದರ ಇತ್ತೀಚಿನ ಕಾರ್ಯಕ್ರಮಗಳು ಯಾವ್ಯಾವು, ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಮಾಡ್ತೀರಂತ ಭಾವಿಸ್ಕೊಳ್ತಾರೆ. ಕೃಷಿ ಸಚಿವಾಲಯ, ಕೃಷಿ ಮತ್ತು ಕೃಷಿ ಇಲ್ಲದೆ ನಮ್ಮ ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಗೊತ್ತಾ ನಮ್ದು ಎಕ್ಸಾಮ್ಸ್ ಇಲ್ಲ. ಅದಕ್ಕೆ ಕೃಷಿ ಚಟುವಟಿಕೆಗಳ ಬಗ್ಗೆ, ಕೃಷಿ ಸಚಿವಾಲಯದ ಕಾರ್ಯಕ್ರಮಗಳ ಬಗ್ಗೆ ಎಲ್ಲಾ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡಲು ಯಾವ ರಾಜ್ಯ ಗಜ ಮಿತ್ರ ಯೋಜನೆಯನ್ನು ಪ್ರಾರಂಭಿಸಿದೆ ಎಂಬ ಅಂಶವನ್ನ ನಾನು ಸೆಕೆಂಡ್ ಕ್ವಶನ್ ಅಲ್ಲಿ ಕೇಳ್ಕೊಂಡಿದ್ದೇನೆ. ಫಸ್ಟ್ ನೋಡಿ, ಆಪ್ಷನ್ ಎ ತ್ರಿಪುರ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಅಸ್ಸಾಂ ಅಂತ ಕ್ವಶನ್ಸ್ ಕೇಳ್ಕೊಂಡಿದ್ದೇನೆ. ಯಾವುದನ್ನ ಅಂಶನನ್ನ ನೀವೇನ್ ಮಾಡಿ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ. ಓಕೆ, ಎಟ್ ದ ಸೇಮ್ ಟೈಮ್ ನೀವೇನ್ ಮಾಡಿ ಅಂತಂದ್ರೆ ಈ ರಾಜ್ಯಗಳ ಏನ್ ಗೊತ್ತಾ ಹೆಡ್ ಕ್ವಾರ್ಟರ್ಸ್ ಗಳು ಅಥವಾ ಕ್ಯಾಪಿಟಲ್ ಗಳು ಮತ್ತು ಟ್ರೈಬ್ಸ್ ಗಳನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ನದಿ ವ್ಯವಸ್ಥೆ ಇದೆ, ಯಾವ ನದಿಗಳ ಇದು ರಾಜ್ಯದ ಮೂಲಕ ಹರಿತವೆ, ಆ ನದಿ ವ್ಯವಸ್ಥೆಯನ್ನ ಅಧ್ಯಯನ ಮಾಡಿ. ಯಾಕಂದ್ರೆ ಅದೇನೇನ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂದ್ರೆ ಅದೇ ಏರಿಯಾಸ್ ಮೇಲೆ, ಈ ಸ್ಟೇಟ್ ಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಓಕೆ, ನೆಕ್ಸ್ಟ್ ನೋಡಿ, ಯಾವ ಸಂಸ್ಥೆ ತಲಾಶ್ ಉಪಕ್ರಮವನ್ನ ಪ್ರಾರಂಭಿಸಿದೆ ಅಂತ ನಾನು ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀನಿ. ಫಸ್ಟ್ ಭಾರತದ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಬುಡಕಟ್ಟು ಹಕ್ಕುಗಳ ಸಂಸ್ಥೆ ಮತ್ತು ಬುಡಕಟ್ಟು ವಿದ್ಯಾರ್ಥಿಗಳ ರಾಷ್ಟ್ರೀಯ ಶಿಕ್ಷಣ ಸಂಘ. ಈ 4 ಆಪ್ಷನ್ಸ್ ಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಅಂದ್ರೆ ಕೊಟ್ಕೊಂಡಿದ್ದೀನಿ. ಇದನ್ನ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ಬೇಕು. ನಾವ್ ಏನೇನು ಹೇಳಕ್ ಟ್ರೈ ಮಾಡ್ತಾ, ನಿಮಗೆ ಏನ್ ಹೇಳಕ್ ಟ್ರೈ ಮಾಡ್ತಾ ಇದೀವಿ ಅಂತಂದ್ರೆ PYQ ಇಸ್ ಎ ವೆರಿ ಇಂಪಾರ್ಟೆಂಟ್. ಜೊತೆಗೆ MCQ ಗಳನ್ನ ಸಾಲ್ವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಸೊ ನೀವೇನ್ ಮಾಡ್ಬೇಕಂದ್ರೆ MCQ ಗಳನ್ನ ನೀಟಾಗಿ ಸಾಲ್ವ್ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ಈಗ ಇಂದಿನ ನಾವು ಪ್ರಚಲಿತ ಫಸ್ಟ್ ಕರೆಂಟ್ ಅಫೇರ್ಸ್ ಅನ್ನ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಫಸ್ಟ್ ನೋಡಿ, ರಾಷ್ಟ್ರೀಯ ಹೆದ್ದಾರಿಗಾಗಿ 3.4 ಲಕ್ಷ ಕೋಟಿ ಏನ್ ಗೊತ್ತಾ ಹೂಡಿಕೆ ಅಂತ ನಾವು ಫಸ್ಟ್ ನ್ಯೂಸ್ ಅಲ್ಲಿ ಬಂದಿದೆ. ಏನಾಗಿದೆ ಅಂದ್ರೆ 2024 ಮತ್ತು 25ರ ಸಾಲಿನಲ್ಲಿ ನಾವೇನ್ ಮಾಡ್ತಾ 25 ಮತ್ತು 26ರ ಸಾಲಿನಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 3.4 ಲಕ್ಷ ಕೋಟಿ
124 ಹೆದ್ದಾರಿಗಳನ್ನ 126 ಹೆದ್ದಾರಿಗಳನ್ನ ಅಭಿವೃದ್ಧಿಪಡಿಸಲು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನ್ಯಾಷನಲ್ ಹೈವೇ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನ್ ಮಾಡ್ಕೊಂಡಿದ್ರೆ NHCI ಅಂತ ಹೇಳ್ತೀವಿ ನೋಡಿ. NHAI ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದು ಪ್ರೋಗ್ರಾಮ್ ಅನ್ನು ಹಾಕೊಂಡಿದೆ. ಇದರ ಸೇಮ್ ಟೈಮ್ ನೆಕ್ಸ್ಟ್ ಯೂಶಲಿ ಕೂಡ ಏನ್ ಗೊತ್ತಾ ಇದೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಮೇಲೆ ಕ್ವಶನ್ಸ್ ಇದೆ. ಇದಕ್ಕೆ ಟೋಟಲ್ ಎಷ್ಟು ಕಿಲೋಮೀಟರ್ ಅಂತಂದ್ರೆ 6,376 ಕಿಲೋಮೀಟರ್ ಏನ್ ಗೊತ್ತಾ, 76 ಕಿಲೋಮೀಟರ್ಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ರೋಡ್ ನಿರ್ಮಾಣ ಮಾಡ್ತೀವಿ. ಎಷ್ಟು 120 ಹೆದ್ದಾರಿಗಳು 6,376 ಕಿಲೋಮೀಟರ್ಸ್ 2025-26 ವರ್ಷ 3.4 ಲಕ್ಷ ಕೋಟಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಅಂದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗೆ ನಾವು ಏನ್ ಮಾಡ್ತೇವೆ, ಬಹಳಷ್ಟು ಒತ್ತು ಕೊಡ್ತಾ ಇದೀವಿ ಅನ್ನೋದು ನಿಮಗೆ ಗೊತ್ತಿರ್ಲಿ. ಇದು ಒಂದು ಹೌದಾ. ಜೊತೆಗೆ ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಇದರ ರೋಲ್ ಏನು, ಹೌದಾ, ಇವೆಲ್ಲದರ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ರೋಡ್ ಸೆಕ್ಟರ್ಸ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ. ಈ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ನ್ಯೂಸ್ ಅಲ್ಲಿ ಇರ್ತದೆ, ಎಲ್ಲೋ ಬ್ರಿಡ್ಜ್ ಇನಾಗ್ರೇಷನ್ಸ್ ಇರ್ತವೆ, ಎಲ್ಲೋ ನ್ಯಾಷನಲ್ ಹೈವೇಗಳು ಆಗ್ತಿರ್ತವೆ. ಈ ನ್ಯಾಷನಲ್ ಹೈವೇ ಅತಿ ದೊಡ್ಡ ನ್ಯಾಷನಲ್ ಹೈವೇ ಯಾವುದು, ಚಿಕ್ಕ ನ್ಯಾಷನಲ್ ಹೈವೇ ಯಾವುದು, ಹೊಸ ಏನೋ ಹೈವೇ ನ್ಯಾಷನಲ್ ಹೈವೇ ಬಗ್ಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ. ಆ ಯಾವುದೋ ಒಂದು ಕಾರಣದಲ್ಲಿ ಒಂದಲ್ಲ ಒಂದು ಕಾರಣದಿಂದ ನ್ಯೂಸ್ ಅಲ್ಲಿ ಇರ್ತದೆ. ನೀವೇನ್ ಮಾಡಿ ಅಂದ್ರೆ ನೀಟ್ ಆಗಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಫಾಸ್ಟ್ ಟ್ಯಾಗ್ಗೆ ಅಂಟಿಸದಿದ್ದರೆ ಕಪ್ಪು ಪಟ್ಟಿಗೆ NHI. ಇದನ್ನು ಕೂಡ ಯಾರಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾನ ಏನ್ ಹೇಳಿದೆ ಅಂದ್ರೆ, ನೀವು ಫಾಸ್ಟ್ ಟ್ಯಾಗ್ ಅನ್ನು ಏನ್ ಮಾಡ್ಬೇಕಂತಂದ್ರೆ ಫಾಸ್ಟ್ ಟ್ಯಾಗ್ ಅನ್ನು ನೀವು ಅಂಟಿಸಬೇಕು. ಹೌದಾ, ಆ ಫಾಸ್ಟ್ ಟ್ಯಾಗ್ ಅಂಟಿಸಿದ್ರೆ ನಿಮ್ಮ ಕಪ್ಪಟ್ಟಿಗೆ ಸೇರಿಸ್ತೀವಿ ವಾಹನವನ್ನು ತಿಳ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಈ ಫಾಸ್ಟ್ ಟ್ಯಾಗ್ ಬಗ್ಗೆ ನೀವು ಗೊತ್ತಾ, RFID ತಂತ್ರಜ್ಞಾನವನ್ನ ನಾವು ಬಳಸ್ತೀವಿ. ಈ ತಂತ್ರಜ್ಞಾನ ಬಗ್ಗೆ ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಕೊಂಡಿದ್ದಾರೆ. ಆ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಜೊತೆಗೆ ಈ ಫಾಸ್ಟ್ ಟ್ಯಾಗ್ ಅನ್ನ ನಾವು ಇಯರ್ಲಿ ಪ್ಯಾಕೇಜ್ ಕೂಡ ನಾವೇನ್ ಮಾಡಿದೀವಿ, ಇಯರ್ಲಿ ಪ್ಯಾಕೇಜ್ ಅನ್ನ ಮೊನ್ನೆ ಒಂದು ಏನ್ ಮಾಡ್ಕೊಂಡಿವಿ ಅಂದ್ರೆ ಪ್ಯಾಕೇಜ್ ಅನ್ನ ನಾವೇನ್ ಮಾಡ್ಕೊಂಡಿವಿ, ಜಾರಿಗೆ ತಂದಿವಿ. ಇದನ್ನು ಕೂಡ ನಿಮ್ಗೆ ಏನ್ ಮಾಡಿದಾನೆ ಅಂದ್ರೆ ಎಕ್ಸಾಮ್ ಅಲ್ಲಿ ಮೊನ್ನೆ ಲಾಸ್ಟ್ ಈ ಕಾರಣದಿಂದ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನ್ಯೂಸ್ ಅಲ್ಲಿ ಇತ್ತು. ಸೊ ನೀವು ರೋಡ್ ಸೆಕ್ಟರ್ಸ್ ಬಗ್ಗೆ 360 ಡಿಗ್ರಿ ಅಧ್ಯಯನ ಮಾಡಿ. ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ಏನ್ ಗೊತ್ತಾ ಅಧ್ಯಯನ ಮಾಡಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವ ನ್ಯಾಷನಲ್ ಹೈವೇಗಳಿದಾವೆ, ಕರ್ನಾಟಕದ ದೊಡ್ಡ ನ್ಯಾಷನಲ್ ಹೈವೇ ಯಾವುದು, ಅತಿ ಚಿಕ್ಕ ನ್ಯಾಷನಲ್ ಹೈವೇ ಯಾವುದು, ಮತ್ತೆ ನ್ಯಾಷನಲ್ ಹೈವೇ ಇಲ್ಲದ ಜಿಲ್ಲೆಗಳು ಯಾವ್ಯಾವು ಅಂತ ಆ ರೀತಿ ಕ್ವಶನ್ಸ್ ಎಲ್ಲ ಕೇಳ್ಕೊಂಡಿದ್ದಾನೆ. ನೀವು ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನಕ್ಸಲ್ ನಿಗ್ರಹ ಮಸೂದೆಗೆ ಅಸ್ತು. ಈ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ನಕ್ಸಲರನ್ನ ನಿಗ್ರಹ ಮಾಡಕ್ಕೆ ಒಂದು ಮಸೂದೆಯನ್ನ ಅಂಗೀಕಾರ ಮಾಡಿದೆ. ಇಲ್ಲಿ ಏನಾಗಿದೆ ನೋಡಿ, ಈ ವಿಶೇಷ ಸಾರ್ವಜನಿಕ ಭದ್ರತಾ ಮಸೂದೆ ಅಂತ ಇದರ ಹೆಸರು ಕೊಂಡಿದ್ದಾರೆ ಅವರು. ನಿಮಗೆಲ್ಲ ಗೊತ್ತಿರುವ ಹಾಗೆ 2026ಗೆ ಭಾರತವನ್ನು ನಕ್ಸಲ್ ಮುಕ್ತ ಮಾಡ್ತೇವಂತ ನಾವು ಕೇಂದ್ರ ಸರ್ಕಾರ ಗುರಿಯನ್ನ ಇಟ್ಟುಕೊಂಡಿದೆ. ನಿಮಗೆಲ್ಲ ಗೊತ್ತಿರಬೇಕು, ಹೌದಾ. ಅದಕ್ಕಾಗಿ ಬೇರೆ ಬೇರೆ ಕಾರ್ಯಾಚರಣೆ, ದೇಶದಂತ ಬೇರೆ ಬೇರೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಆ ಕಾರ್ಯಾಚರಣೆಗಳ ಹೆಸರುಗಳನ್ನ ನೀವು ಕಾರ್ಯಾಚರಣೆಗಳ ಹೆಸರನ್ನ ನೀವು ಕೂಡ ನೆನ್ಪಿಡ್ಬೇಕಾಗತ್ತೆ. ನೆನ್ಪಿಡ್ತೀರ ಅಂತ ಭಾವಿಸ್ಕೊಳ್ತೇನೆ. ಸೊ ಮಹಾರಾಷ್ಟ್ರ ಸರ್ಕಾರ ಈ ನಿಟ್ಟಿನಲ್ಲಿ ಏನ್ ಮಾಡಿದೆ ಅಂದ್ರೆ, UPA ಮತ್ತು ಮಹಾರಾಷ್ಟ್ರ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಏನ್ ಗೊತ್ತಾ ಏನ್ ಮಾಡಿದೆ, ಮಹಾರಾಷ್ಟ್ರದಲ್ಲಿ ನಕ್ಸಲ್ ನಿಗ್ರಹ ಮಾಡಬೇಕು, ಆ ಮೂಲಕ ಭಾರತದ ಕನಸಿಗೆ ಅದನ್ನು ಕೊಡ್ಬೇಕು ಅಂತ ಏನ್ ಮಾಡ್ಕೊಂಡಿದ್ದಾರೆ, ಅವರು ಪ್ರೋಗ್ರಾಮ್ ಅನ್ನು ಹಾಕೊಂಡಿದ್ದಾರೆ. ಓಕೆ, ಇದು ಕೂಡ ನಿಮಗೆ ಗೊತ್ತಿರ್ಲಿ. ನೆಕ್ಸ್ಟ್ ನೋಡಿ, 1345 ಕೋಟಿ 1345 ಕೋಟಿ ವೆಚ್ಚದ ಯೋಜನೆಗಳಿಗೆ ಪ್ರಸ್ತಾವ. ಯಾರು ನೋಡಿ, ಈ ರೇರ್ ಅರ್ತ್ ಮಿನರಲ್ ಅಂತ ಇರ್ತಾವ ನೋಡಿ, ಈ ರೇರ್ ಅಥವಾ ವಿರಳ ಲೋಹಗಳು ಕರಿತೀವಿ ನೋಡಿ. ಆ ವಿರಳ ಲೋಹಗಳ ಬಗ್ಗೆ ಯಾವ ಅಂತಾನೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಒಂದು 10ರಿಂದ 15 ವಿರಳ ಏನ್ ಕಾಮನ್ ವಿರಳ ಲೋಹಗಳಿದಾವೆ, ಅವು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಈ ಕೆಳಗೆ ನಾನು ಕೊಟ್ಟು ಈ ಕೆಳಗೆ ಯಾವುದು ರೇರ್ ಮಿನರಲ್ಸ್ ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದರಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ನಾವು ದೇಶದಲ್ಲಿ ಏನ್ ಮಾಡಿ ಚಿಪ್ಗಳ ತಯಾರಿಕೆ, ವಾಹನ ಮತ್ತು ಸೆಮಿಕಂಡಕ್ಟರ್ ಚಿಪ್ ತಯಾರಿಕೆಗೆ ಈ ವಿರಳ ಲೋಹಗಳು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಅದಾವೆ. ಅದನ್ನ ನಾವು ಉತ್ಪಾದನೆ ಮಾಡಿಕೊಂಡು, ಜೊತೆಗೆ ಬೇರೆ ದೇಶಗಳಿಂದ ನಾವಿನ್ನ ಡಿಪೆಂಡೆನ್ಸಿನ ಕಡಿಮೆ ಮಾಡಲು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮದೇ ಆದ 1,345 ಕೋಟಿ ರೂಪಾಯಿದಲ್ಲಿ ನಾವು ಯೋಜನೆಗೆ ಪ್ರಸ್ತಾಪನೆಗೆ ನಾವು ಸಲ್ಲಿಸಿಕೊಂಡಿದೀವಿ. ವೆರಿ ಇಂಪಾರ್ಟೆಂಟ್ ಅದನ್ನ. ಜೊತೆಗೆ ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ ಇವೆಲ್ಲ ಅಂದ್ರೆ, ರೇರ್ ಅರ್ತ್ ಇಂಡಿಯನ್ ರೇರ್ ಅರ್ತ್ ಮಿನರಲ್ ಲಿಮಿಟೆಡ್ ಅನ್ನೋದು ಈ ಒಂದು ಬಾಡಿ ಏನ್ ಮಾಡತ್ತಂದ್ರೆ
ಇದನ್ನೆಲ್ಲ ಮೇಂಟೈನ್ ಮಾಡ್ತದೆ. ಈ ಬಾಡಿ ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ 1950ರಲ್ಲಿ ಸ್ಥಾಪನೆ ಮಾಡ್ಕೊಂಡಿದೀವಿ ಈ ಬಾಡಿಯನ್ನ. ಇದು ಗಣಿಗಾರಿಕೆ ಸಂಸ್ಥೆ, ಇದನ್ನೊಂದು ಗಣಿಗಾರಿಕೆ ಸಂಸ್ಥೆ, ಇದು ಗಣಿಗಾರಿಕೆ ಸಂಸ್ಥೆ. ಇದರ ಮುಖ್ಯ ಇದನ್ನ ಗೊತ್ತಾ, ಇದನ್ನ ದೇಶದ ಬಳಕೆಗೆ ವಿರಳ ಲೋಹ ಮತ್ತು ಅಣುಶಕ್ತಿ ಕಾಯ್ದೆ, ಇದನ್ನ ವಿರಳ ಲೋಹವನ್ನ ದೇಶದ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಮಾಡುವುದು ಇದರ ಕೆಲಸ. ಇದನ್ನ ಅಣುಶಕ್ತಿ ಕಾಯ್ದೆ ಮೂಲಕ ನಾವೇನ್ ಮಾಡ್ಕೊಂಡಿವಿ, ಇದನ್ನ ನಾವು ರಚನೆ ಮಾಡ್ಕೊಂಡಿವಿ. ಇಷ್ಟೆಲ್ಲ ಬೇಸಿಕ್ಸ್ ಅಂಶಗಳು ನಿಮಗೆ ಗೊತ್ತಿರಬೇಕು. ಇವೆಲ್ಲದರ ಬಗ್ಗೆ ನಮ್ ಡಿಟೇಲ್ ಮೆಟೀರಿಯಲ್ ಅಲ್ಲಿ ನಾನು ಕೊಟ್ಕೊಂಡಿದ್ದೇನೆ. ನಾವು ಯಾರು ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದು ನಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಅದರ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ನಿಮ್ ಹೋಮ್ವರ್ಕ್ ಏನಂದ್ರೆ, ಹೋಮ್ವರ್ಕ್ ರೇರ್ ಅರ್ತ್ ಮಿನರಲ್ ಅಂದ್ರೆ ಏನು, ಅದಕ್ಕೆ ಅದನ್ನ ಪ್ರಮೋಟ್ ಮಾಡಕ್ಕೆ ಸರ್ಕಾರದ ಕ್ರಮಗಳು, ಇದನ್ನ ನಾನು ಒಂದು ಪ್ರೋಗ್ರಾಮ್ ನ್ಯೂಸ್ ಅಲ್ಲಿ ಇದನ್ನ ಹೇಳಿದೀನಿ. ಇತರ ಏನ್ ಕ್ರಮಗಳದಾವೆ, 0.2, 1, 2, 3, 4 ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡ್ಬೇಕು. ವೆರಿ ಕೋರ್ ಏರಿಯಾ ನೋಡಿ, ಈ ಏರಿಯಾಸ್ ಮೇಲೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಕ್ವಶನ್ಸ್ ಗಳು ಬರೋ ಸಾಧ್ಯತೆ ಇರ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಿಕ್ ಟ್ರಕ್ ಖರೀದಿಗೆ ಪ್ರೋತ್ಸಾಹ, PM ಇ ಡ್ರೈವ್ ಗೆ ಚಾಲನೆ. ನಾವು ಏನ್ ಮಾಡ್ತಾ ಇದ್ದೇವೆ, ರಿನ್ಯೂವಲೇಬಲ್ ಎನರ್ಜಿ ಕಡೆ ನಾವು ಏನ್ ಮಾಡ್ತಾ ಸಾಕಷ್ಟು ಏನ್ ಮಾಡ್ತಾ ಇದ್ರೆ ಇವಿ ಸೆಕ್ಟರ್ಸ್ ಗಳಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಇದಕ್ಕೆ ನಾವು PM ಡ್ರೈವ್ ಅಂತ ಏನ್ ಮಾಡ್ಕೊಂಡಿವಿ ಅಂದ್ರೆ, PM ಡ್ರೈವ್ ಅಂತ ಯೋಜನೆ ತಂದ್ಕೊಂಡಿವಿ. ಇದನ್ನ ಫೇಮ್ ಇಂಡಿಯಾ ಅಂತ ಕೂಡ ನಾವು ಮುಂದೆ ಏನ್ ಮಾಡ್ಕೊಂಡು ಫೇಮ್ ಇಂಡಿಯಾ ಅಂತ ಕೂಡ ಏನ್ ಮಾಡ್ಕೊಂಡು ಪ್ರೋಗ್ರಾಮ್ ಅನ್ನು ಜಾರಿಗೆ ತಂದ್ವಿ. ಈ PM ಡ್ರೈವ್ ಅನ್ನ 384 ಅಲ್ಲಿ ಆಲ್ರೆಡಿ PYQ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ವೆರಿ ಇಂಪಾರ್ಟೆಂಟ್ ಇದೆ. ಈ ಎಲೆಕ್ಟ್ರಿಕ್ ವೆಹಿಕಲ್ ನಾವು ಪ್ರಮೋಟ್ ಮಾಡಕ್ಕೆ ಏನೇನು ಯೋಜನೆಗಳು ಜಾರಿಗೆ ಬರ್ತವೆ, ಆ ಎಲ್ಲವನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಸಾಕಷ್ಟು ಎಕ್ಸಾಮಿನರ್ ಫೋಕಸ್ ಕೊಡ್ತಾ ಇದ್ದೇನೆ. ಯಾರು ಎಲೆಕ್ಟ್ರಿಕ್ ಟ್ರಕ್ ಖರೀದಿ ಮಾಡ್ತಾರೆ ಅವರಿಗೆ ಏನ್ ಮಾಡ್ತೀವಿ, 9.6 ಲ್ಯಾಕ್ ವರೆಗೆ 9.6 ಲಕ್ಷದವರೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೋತ್ಸಾಹಧನವನ್ನ ನಾವು ಕೊಡ್ತೀವಿ. ಇದು PM ಡ್ರೈವ್ ಎದಕ್ಕಿದೆ, ಟ್ರಕ್ಗಳು ಏನ್ ಕ್ವಶನ್ಸ್ ಕೇಳಿದಾನ ಗೊತ್ತಾ, ಈ PM ಡ್ರೈವ್ ಸ್ಕೀಮ್ ಅಲ್ಲಿ ಏನು ಬೈಕ್ ಬರುತ್ತಾ, ಬೈಕ್ ಮಾಡಬಹುದಾ, ಟಿಪ್ ಇವೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಬಹುದಾ, ಮತ್ತೆ ಗೊತ್ತಾ ಆಟೋ ಮಾಡಬಹುದಾ, ಬಸ್ಸಸ್ ಮಾಡಬಹುದಾ, ಈ ರೀತಿ ಒಂದು ಎಲ್ಲ ವೆಹಿಕಲ್ ಗಳು ಕೊಟ್ಟು ಇದ್ರಲ್ಲಿ ಯಾವ್ದು ಬರಂಗಿಲ್ಲ ಅಂತ ಕ್ವಶನ್ಸ್ ಅನ್ನ ಕೇಳಿದ್ದ. ಸೊ ಈ ರೀತಿ ನಿಮಗೆ PYQ ನೋಡಿದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸ್ವಲ್ಪ ಇದನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ತಾತ್ವಿಕ ಒಪ್ಪಿಗೆ. ವೆರಿ ಇಂಪಾರ್ಟೆಂಟ್. ನೀವು ಫಸ್ಟ್ ಏನ್ ಮಾಡಿ ಅಂದ್ರೆ ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಬಗ್ಗೆನೆ ನೀವೇನ್ ಮಾಡಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ಒಂದನೇದು. ನೆಕ್ಸ್ಟ್, ಈ ಶರಾವತಿ ಕಣಿವೆಯಲ್ಲಿ ಏನಂದ್ರೆ, ಈ ಶರಾವತಿ ಕಣಿವೆಯಲ್ಲಿ ಏನಿದೆ, ನಮ್ಮ ಸಿಂಹಬಾಲದ ಸಿಂಗಳಿಕ ಏನ್ ಗೊತ್ತಾ, ಸಿಂಗಳಿಕಗಳು ಏನಾದ್ರೆ ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಇದೆ ಅಲ್ಲಿ, ಹೌದಾ. ಇದು ಈ ಅಭಯಾರಣ್ಯ, ಸಿಂಗಳಿಕ ಅಭಯಾರಣ್ಯದಲ್ಲಿ ಏನಾಗಿದೆ ಅಂದ್ರೆ, ಈ ಯೋಜನೆಗೆ ಏನ್ ಮಾಡ್ಕೊಂಡಿದೆ ಅಂದ್ರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದೆ. ಆದ್ರೆ ಇದನ್ನು ಒಪ್ಪಿಗೆ ಕೊಡುವಾಗ 28 ಷರತ್ತುಗಳನ್ನ ವಿಧಿಸಿದೆ. 28 ಷರತ್ತುಗಳನ್ನ ವಿಧಿಸಿ ಏನ್ ಮಾಡಿದೆ ಅಂದ್ರೆ, ಷರತ್ತುಗಳನ್ನು ವಿಧಿಸಿ ಈ ಕಾರ್ಯಕ್ರಮವನ್ನ ನಾವು ಮಾಡ್ಕೊಡ್ತಿದೀವಿ. ನಾವೇನ್ ಗೊತ್ತಾ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1980 ಜೊತೆಗೆ ಎಷ್ಟು 12.3 ಕಿಲೋಮೀಟರ್ ಮಾಡ್ತಾ ಇದೀವಿ, 12.3 ಕಿಲೋಮೀಟರ್ ಇದು ಇದೆ. ಇವೆಲ್ಲಾ ಡೀಟೇಲ್ಸ್ ಗಳ ಬಗ್ಗೆ ನಾನು ಏನ್ ಮಾಡ್ಕೊಂಡಿದ್ದೀನಿ, ನಮ್ ಡೀಟೇಲ್ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಕೊಂಡಿದ್ದೀನಿ. ಯಾಕಂದ್ರೆ ಇದು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನಿಮ್ಗೆ ಏನಾಗತ್ತೆ, ನಿಮ್ಗೆ ಇದನ್ನೇ ಕ್ಲಾಸ್ ಲೆಂತಿ ಆಗತ್ತೆ, ಮತ್ತೆ ನೀವು ಮೇಲಿಂದ ಡೀಟೇಲ್ ಡಾಕ್ಯುಮೆಂಟ್ಸ್ ಕೂಡ ಓದ್ಬೇಕು. ಅಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಗೆ ಜಾಸ್ತಿ ಟೈಮ್ ಹಿಡಿತದೆ. ಸೊ ದಟ್ ನಿಮ್ಗೆ ಸ್ಮಾರ್ಟ್ ಆಗಿ ನೀವು ಗೊತ್ತಾ ಏನ್ ಮಾಡ್ಬೇಕು, ನಿಮ್ಗೆ ನ್ಯೂಸ್ ಐಟಮ್ ಕ್ಲಾಸ್ ನೋಡಿ ನ್ಯೂಸ್ ಐಟಮ್ ತಿಳ್ಕೊಳ್ಳಿ, ಮತ್ತೆ ಏನ್ ಅಧ್ಯಯನ ಮಾಡ್ಬೇಕಂತ ತಿಳ್ಕೊಳ್ಳಿ. ನಮ್ ಡಾಕ್ಯುಮೆಂಟ್ ನೋಡಿ ನೀವು ರಿವಿಷನ್ ಮಾಡ್ತಾ ನಿಮ್ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಭೂ ಒಡೆತನ ಯೋಜನೆಗೆ ಅಂಬೇಡ್ಕರ್ ಅಭಿವೃದ್ಧಿ ಭೂ ಒಡೆತನ ಯೋಜನೆ. ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನಾವು ಬೇರೆ ಬೇರೆ ಯೋಜನೆಗಳನ್ನ ನಾವು ಜಾರಿಗೆ ತರ್ತಾ ಇದೀವಿ. ಈ ಭೂ ಒಡೆತನದಲ್ಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ಏನಾಗಿದೆ ಅಂದ್ರೆ ಅಕ್ರಮ ನಡೆದಿದೆ ಎಂಬ ಅಂಶದಿಂದ ಏನಾಗಿದೆ ಅಂತಂದ್ರೆ, ಏನಾಗಿದೆ ಅದನ್ನ ನ್ಯೂಸ್ ಅಲ್ಲಿದೆ. ಈ ಅಂಬೇಡ್ಕರ್ ನಿಗಮದಿಂದ ಭೂ ಒಡೆತನ ಯೋಜನೆ ಮತ್ತು ಗಂಗಾ ಕಲ್ಯಾಣ ಯೋಜನೆ ಮತ್ತು ಭೂಚೇತನ ಯೋಜನೆ ಈ ರೀತಿ ಒಂದು 5 ರಿಂದ 6 ಯೋಜನೆಗಳು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಮತ್ತೆ ಈ ಬೇರೆ ಎಷ್ಟು ನಿಗಮ ಅದ ನೋಡಿ, ಅವೆಲ್ಲ ನಿಗಮಗಳು ದೇವರಾಜ ಅರಸ್ ಅಭಿವೃದ್ಧಿ ನಿಗಮ,
ಈ ಎಲ್ಲ ನಿಗಮಗಳು 5 ಸೇಮ್ ಸ್ಕೀಮ್ ಗಳನ್ನ ಬೇರೆ ಬೇರೆ ನಿಗಮಗಳು ಬೇರೆ ಬೇರೆ ವರ್ಗದ ಜನರಿಗಾಗಿ ಇಂಪ್ಲಿಮೆಂಟ್ ಮಾಡ್ತಿರ್ತವೆ. ಈ ಈ ಎಲ್ಲಾ ಯೋಜನೆಗಳನ್ನ ಈ ನಿಗಮಗಳನ್ನ ಏನ್ ಮಾಡಿ ಅಂದ್ರೆ ಯಾವಾಗ ಸ್ಥಾಪನೆ ಆಯ್ತು, ನಿಗಮಗಳು ಸ್ಥಾಪನೆ ಯಾವಾಗ ಆಯ್ತು, ಅವ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇದು ಬೇಸಿಕ್ಸ್ ನ ತಿಳ್ಕೊಳ್ಳಿ. ಜೊತೆಗೆ ಈ ನಿಗಮಗಳ 5 ರಿಂದ 6 ಕಾರ್ಯಕ್ರಮಗಳಿದಾವೆ. ಆ ಕಾರ್ಯಕ್ರಮಗಳ ಬಗ್ಗೆ, ಅದರ ಕಾರ್ಯಕ್ರಮದ ಯಾವಾಗ ಸ್ಟಾರ್ಟ್ ಆಯ್ತು, ಅದರ ಉದ್ದೇಶ ಏನು, ಅದ್ರ ಇತ್ತೀಚಿನ ಯಾವ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಜಸ್ಟ್ ಬೇಸಿಕ್ಸ್ ಅನ್ನ ನೀವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ಯಾಕಂದ್ರೆ ಇದ್ರ ಬಗ್ಗೆ ಈ ನ್ಯೂಸ್ ಅಲ್ಲಿ ನಾವ್ ಏನೇನೋ ಯೋಜನೆಗಳನ್ನ ನಾವು ಲಿಸ್ಟ್ ಔಟ್ ಮಾಡಿ ಓದ್ತಿರ್ತೀವಿ, ಆದ್ರೆ ಕ್ವಶನ್ ಅಲ್ಲಿ ಕೇಳ್ತಾನೆ, ಇಲ್ಲಿ ಕ್ವಶನ್ಗೆ ನಿಮ್ಗೆ ಕೇಳ್ತಾನೆ. ಯಾಕಂದ್ರೆ ಯಾವ ನ್ಯೂಸ್ ಅಲ್ಲಿ ಇರ್ತದೆ ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿ ನಿಮಗೆ ಕೇಳುವ ಸಾಧ್ಯತೆಗಳು ಇರ್ತವೆ. ಓಕೆ, ನೆಕ್ಸ್ಟ್ ನೋಡಿ, ಶಾಲೆಗಳಲ್ಲಿ RTI ಬೋಧಿಸಿ. ಇತ್ತೀಚೆಗೆ ಏನಾಗಿದೆ, ನಮ್ಮ ಇನ್ಫಾರ್ಮೇಶನ್ ಕಮಿಷನ್ ಇದೆ ನೋಡಿ, ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಇದೆ ನೋಡಿ. ಆ ಇನ್ಫಾರ್ಮೇಶನ್ ಕಮಿಷನ್ ಏನ್ ಹೇಳಿದೆ ಅಂತಂದ್ರೆ, ನೀವು ಶಾಲೆಗಳಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು RTI ಕುರಿತು ನೀವು ಮಂಡಿಸಬೇಕು. ಈಗ ಮುಂದೆ ಫಾರ್ ಎಕ್ಸಾಂಪಲ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆ ಅಂತಂದ್ರೆ 2009 ನಾವು ಏನಂತ ಜಾರಿಗೆ ತಂದಿವಿ, ಹೌದಾ? RTI ವನ್ನ 2009 ಜಾರಿಗೆ ತಂದಿವಿ. ಓಕೆ, ನೆಕ್ಸ್ಟ್ ನೋಡಿ, ಇದನ್ನ ಸ್ಕೂಲ್ ಎಜುಕೇಶನ್ ಅಲ್ಲಿ ಮಾಡಿದ್ರೆ ಅದರಿಂದ ಪ್ರಶ್ನಿಸುವ ಗುಣ ವಿದ್ಯಾರ್ಥಿಗಳಲ್ಲಿ ಬೆಳೀತದೆ. ಆ ಮೂಲಕ ನೀವೇನ್ ಮಾಡಿದ್ರೆ ಇದನ್ನ ಮಾಡಬೇಕು ಅಂತ ಎಂಬ ಅಂಶವನ್ನ ಇದು ಮಾಡಿದ್ದಾರೆ. ಇದಕ್ಕೆ ನೋಡಿದಾಗ ಇನ್ನೊಂದ್ ನೆನಪು ಬರ್ತಾ ಇದೆ. ಏನೇನು ಬರ್ತಾ ಇದೆ ಅಂತಂದ್ರೆ, ಈಗ ನಿನ್ನೆ ಪ್ರಜಾವಾಣಿಯ ಭೂಮಿಕದಲ್ಲಿ ಏನ್ ಬಂದಿದೆ ಅಂದ್ರೆ, ಈಗ ಭವಾನಿ ರೇವಣ್ಣ ಅವರು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಈ IVF ಮೂಲಕ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಮದರ್ ಆಗಕ್ ಹೋಗ್ತಾ ಇದ್ದಾರೆ, ಹೌದಾ? ಈ ಹಿನ್ನೆಲೆಯಲ್ಲಿ ಏನಿದೆ ಅಂದ್ರೆ, ನೀವು ಪಠ್ಯದಲ್ಲಿ ಏನ್ ಸೇರಿಸ್ಬೇಕಂದ್ರೆ ಸಿಂಗಲ್ ಪೇರೆಂಟಿಂಗ್ ಕಾನ್ಸೆಪ್ಟ್, ಸಿಂಗಲ್ ಪೇರೆಂಟಿಂಗ್ ಏನಾದ್ರ ಕಾನ್ಸೆಪ್ಟ್ ಅನ್ನ ನೀವೇನ್ ಮಾಡ್ಬೇಕಾದ್ರೆ ಸೇರಿಸ್ಬೇಕಾದ ಅಂಶವನ್ನ ಅವರು ಬೆಳಕು ಚೆಲ್ಲಿದ್ದಾರೆ. ಈ ನಿಮ್ಗೆ ನೋಡಿ, ನಿನ್ನೆ ಶನಿವಾರದ ಪೇಪರ್ ಯಾರು ಓದಿದ್ರಿ, ಅಲ್ಲಿ ಭೂಮಿಕದಲ್ಲಿ IVF ತಂತ್ರಜ್ಞಾನ ಅಂದ್ರೆ ಏನು, ಆ IVF ತಂತ್ರಜ್ಞಾನದ ಅಪ್ಲಿಕೇಶನ್ ಹೆಂಗಿದೆ, ಅದ್ರ ಟೆಕ್ನಾಲಜಿಕ್ ಆಸ್ಪೆಕ್ಟ್ಸ್ ಏನು, ಮತ್ತು ಅದರ ಸಾಮಾಜಿಕ ಪ್ರಭಾವ ಏನು, ಅವೆಲ್ಲ ಅಂಶವನ್ನು ಬಹಳ ಚೆನ್ನಾಗಿ ಇದು ಮಾಡಿ. ಯಾಕಂದ್ರೆ ನಿಮ್ಗೆ ಎಸ್ಸೆ ಬರುವ ಸಾಧ್ಯತೆ ಇರ್ತದೆ. ಯಾರು PSI ವಿದ್ಯಾರ್ಥಿಗಳಿದ್ರಿ, ಆ PSI ವಿದ್ಯಾರ್ಥಿಗಳು ಮಾತ್ರ IVF ತಂತ್ರಜ್ಞಾನವನ್ನ ಮತ್ತು 2 ಆರ್ಟಿಕಲ್ ಅಲ್ಲಿ ಒಂದು ಸೈಂಟಿಫಿಕ್ ಆಂಗಲ್ ಅನ್ನು ಕೊಟ್ಟಿದ್ದಾರೆ, ಮತ್ತೆ ಕಾನೂನುಗಳು ಏನೇನು ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಮತ್ತು ಭಾವನಾ ರೇವಣ್ಣ ಅವರ ಸಂದರ್ಶನ ಏನಾಗಿದೆ ಅಂದ್ರೆ, ಸಾಮಾಜಿಕವಾಗಿ ಏನೇನ್ ಪ್ರಶ್ನೆಗಳು ಎದುರಾಗ್ತವೆ ಅವರಿಗೆ, ಅವ್ರು ಹೇಗೆ ಎದುರಿಸ್ತಾರೆ, ಸಿಂಗಲ್ ಪೇರೆಂಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನು, ಹೌದಾ? ಮತ್ತೆ ಚೈಲ್ಡ್, ಈಗ ಫಾರ್ ಎಕ್ಸಾಂಪಲ್ ನಾವು ವಿದ್ಯಾರ್ಥಿಗಳನ್ನು ದತ್ತು ಪಡ್ಕೊಂಡ್ರೆ ಅದಕ್ಕೆ ಏನೇನು ಚಾಲೆಂಜಸ್ ಅದಾವೆ, ಆ ಸಿಂಗಲ್ ಪೇರೆಂಟಿಂಗ್ ದತ್ತು ಪಡ್ಕೊಂಡ್ರೆ ಏನೇನ್ ಚಾಲೆಂಜಸ್ ಅದಾವೆ, ಎಲ್ಲವನ್ನು ಕಾನೂನು ಕ್ರಮಗಳನ್ನ ಏನ್ ಮಾಡಿದೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ಏನಾಗಿದೆ ನ್ಯೂಸ್ ಅಲ್ಲಿ ಬಂದಿದೆ, ಅದ್ ನೆನ್ಪಾಡಿ. ಸೊ ಅದು ಏನೇ ಇರ್ಲಿ, ಸೊ ಅದೇ RTI ವನ್ನ ನೀವು ಪಠ್ಯಕ್ರಮದಲ್ಲಿ ಸೇರಿಸಬೇಕು. ಸೇರಿಸೋದ್ರಿಂದ ಮಕ್ಕಳಿಗೆ ಪ್ರಶ್ನಿಸುವ ಗುಣ ಬೆಳೀತದೆ. ಅದು ಆರ್ಟಿಕಲ್ ರೈಟ್ ಟು ಇನ್ಫಾರ್ಮೇಶನ್ ಇಸ್ ಎ ಫಂಡಮೆಂಟಲ್ ರೈಟ್ಸ್. ಯಾವ ಆರ್ಟಿಕಲ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಅದನ್ನ. ಓಕೆ, ತಿಳಿಸ್ತೀರಿ ಅಂತ ಭಾವಿಸ್ಕೊಳ್ಳುತ್ತೇನೆ. ಓಕೆ, ಇದನ್ನ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ ಒಂದ್ಸರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಸೇಫ್ ಕನೆಕ್ಟ್ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದೆ. ಇದು ಕರ್ನಾಟಕ ನಮ್ಮ KSP ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ ನಿನ್ನೆ ಸೇಫ್ ಕನೆಕ್ಟ್ ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ಇದರ ಉದ್ದೇಶ ಏನ್ ನೋಡಿ, ಸೇಫ್ ಕನೆಕ್ಟ್ ಈ ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕ ಆಡಿಯೋ ಮತ್ತು ವಿಡಿಯೋ ಕರೆಗಳನ್ನ ಮಾಡಬಹುದು. ಸಾರ್ವಜನಿಕರ ತುರ್ತು ಸಂದರ್ಭ ಅವ್ರಿಗೆ ಏನಾದ್ರು ಇತ್ತಂದ್ರೆ ಸಾರ್ವಜನಿಕರು ಇದನ್ನ ಆಡಿಯೋ ಮತ್ತು ವಿಡಿಯೋ ಕರೆಗಳನ್ನ ಮಾಡಿಕೊಳ್ಳಲು ನಾವೇನ್ ಮಾಡ್ಕೊಂಡಿವಿ, ಸೇಫ್ ಕನೆಕ್ಟ್ ಎಂಬ ಒಂದು ಮೊಬೈಲ್ ಆಪ್ ಅನ್ನ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡಿದೆ ಅಂದ್ರೆ ಪ್ರಾರಂಭ ಮಾಡಿದೆ. ಇದನ್ನು ಕೂಡ ಇದು ಮಾಡಿ. ಸೇಫ್ ಕನೆಕ್ಟ್ ಒಂದು ದ್ವಿಮುಖ ಆಡಿಯೋ ವಿಡಿಯೋ ಕರೆಗಳನ್ನು ಒದಗಿಸುವ ಆಪ್ ಆಗಿದೆ. ದ್ವಿಮುಖ ಅಂದ್ರೆ 2 ಕಡೆಯಿಂದ ನಾವು ಮಾಡಬಹುದು, ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ನೀವೇನ್ ಮಾಡಿ ಅಂತಾರೆ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡಿ, ನಾವೀನ್ಯತೆಗೆ ವಿಶ್ವವಿದ್ಯಾಲಯಗಳ ಶ್ರೇಯಾಂಕಗಳು 2025ಗೆ ಈ ಕ್ರೆಸ್ಟ್ ವಿವಿ ಇದೆ ನೋಡಿ, ನಮ್ದು ಬೆಂಗಳೂರು ಕ್ರೆಸ್ಟ್ ವಿವಿ ಏನಾಗಿದ್ರೆ 101ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇದು ಲಾಸ್ಟ್ ಟೈಮ್ 127 ಸ್ಥಾನದಲ್ಲಿ ಸ್ಥಾನ ಇತ್ತು, ಅಲ್ಲಿಂದ ಜಂಪ್ ಆಗಿ ಏನ್ ಮಾಡಿದೆ ಅಂತಂದ್ರೆ 101ನೇ ಸ್ಥಾನವನ್ನ ಪಡ್ಕೊಂಡಿದೆ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನ್ ಗೊತ್ತಾ, ನಿಮಗೆ ಏನು ಜಾಸ್ತಿ ಕೇಳೋದಿಲ್ಲ. ಲಾಸ್ಟ್ ಟೈಮ್ ಎಷ್ಟಿತ್ತು, 172 ಇತ್ತು, 172 ಸ್ಥಾನದಲ್ಲಿ ಇತ್ತು. ಈಗ ಏನಾಗಿದೆ ಅಂದ್ರೆ 101ನೇ ಸ್ಥಾನಕ್ಕೆ ಬಂದಿದೆ. ಈಗ ನಿಮ್ಗೆ ಏನು ಕ್ವಶನ್ ಕೇಳಿದ್ರೆ, ಈ ಕೆಳಗಿನ ಈ ನಾವೀನ್ಯತೆಗೆ ವಿಶ್ವವಿದ್ಯಾಲಯ ಸೂಚ್ಯಾಂಕ 2025ರಲ್ಲಿ ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯದ ಪ್ರಥಮ 101ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಕ್ವಶನ್ ಕೇಳಬಹುದು. ಕ್ರೆಸ್ಟ್ ಯೂನಿವರ್ಸಿಟಿ. ಅಥವಾ ಅದನ್ನ ಬಿಟ್ರೆ
ಕ್ರೈಸ್ಟ್ ಯೂನಿವರ್ಸಿಟಿ ನಾವೀನ್ಯತೆ ಸೂಚ್ಯಂಕದಲ್ಲಿ ಎಷ್ಟೇ ಸ್ಥಾನವನ್ನು ಪಡ್ಕೊಂಡಿದೆ? 100ನೇ ಸ್ಥಾನ, 101ನೇ ಸ್ಥಾನ, 102, 105 ಅಂತ ಕ್ವಶನ್ಸ್ ಕೇಳಬಹುದು. ಸೊ 101 ಅನ್ನೋದು ನೆನ್ಪಿಡುವ ಪ್ರಯತ್ನವನ್ನ ಮಾಡಿ. 101ನೇ ಸ್ಥಾನ ಅನ್ನೋದು ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ಈ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈಗ ಟಾಪ್ 200 ಯೂನಿವರ್ಸಿಟಿಗಳಲ್ಲಿ ಭಾರತದ ಯೂನಿವರ್ಸಿಟಿಗಳು ಯಾವುದು ಹೆಸರನ್ನ ಬಳಸ್ತಾ ಇರಲಿಲ್ಲ. ಅದು ಇತ್ತೀಚೆಗೆ ದಿನಮಾನಗಳಲ್ಲಿ ಏನಾಗಿದೆ ಅಂದ್ರೆ, ಟಾಪ್ ಯೂನಿವರ್ಸಿಟಿಗಳಲ್ಲಿ ಭಾರತದ ಯೂನಿವರ್ಸಿಟಿಗಳು ಪರ್ಫಾರ್ಮ್ ಮಾಡ್ತಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, 500 ಕೋಟಿ ತಲುಪಲಿದೆ ಶಕ್ತಿ ಯೋಜನೆ. 499 ಕೋಟಿ ಆಲ್ರೆಡಿ ತಲುಪಿದೆ ಗ್ಯಾರಂಟಿ ಸರ್ಕಾರದ್ದು. ಶಕ್ತಿ ಯೋಜನೆಯ ಮುಂದಿನ ಮೈಲಿಗಲ್ಲು 500 ಕೋಟಿ ಉಚಿತ ಪ್ರಯಾಣ. ಶಕ್ತಿ ಇದನ್ನ ಸ್ಟೇಟ್ಮೆಂಟ್, ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಮಂತ್ರಿ ಅವರು ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ತಮಗೆ ನೋಡಿ, ಈ ಜುಲೈ 10 2025ಗೆ ಅಂದ್ರೆ 497 ಎಷ್ಟಂದ್ರೆ 497 ಕೋಟಿ 497 ಕೋಟಿ ಏನಾಗಿದೆ ಅಂದ್ರೆ ಕೋಟಿ ಉಚಿತ ಪಾಸ್ಗಳನ್ನ ನಾವೇನ್ ಮಾಡ್ಕೊಂಡಿವಿ, ಹಂಚ್ಕೊಂಡಿವಿ. ಇನ್ನು ಕೆಲವೇ ದಿನಗಳಲ್ಲಿ 500 ಕೋಟಿ ಆಗತ್ತೆ. ಇದು ಅವಾಗ ಒಂದು ಪ್ರೋಗ್ರಾಮ್ ಅನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರುವಾಗ ಈ ಶಕ್ತಿ ಯೋಜನೆ ಯಾವಾಗ ಸ್ಥಾಪನೆ ಆಯಿತು, ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ 2023 ಜೂನ್ 11ಗೆ ಏನಾಗುತ್ತೆ ಈ ಯೋಜನೆ ಪ್ರಾರಂಭ. ಈ ಡೇಟ್ ಅನ್ನ ಕೇಳಿಬಿಡ್ತಾನೆ, ನಿಮಗೆ ನೆನ್ಪಿಡುವ ಪ್ರಯತ್ನ ಮಾಡ್ರಿ. ಓಕೆ, ಜೂನ್ 11ರಂದು ಪ್ರಾರಂಭವಾಯಿತು. ಜೊತೆಗೆ ಈ ಜುಲೈ 10ರವರೆಗೆ ಈ KSRTC, BMTC, AWSRTC ಮತ್ತು KKRTC ಒಟ್ಟು ಸೇರಿ ಏನ್ ಗೊತ್ತಾ, ಒಟ್ಟು ಸೇರಿ ಏನಾಗಿದೆ 839 ಕೋಟಿ ಏನ್ ಗೊತ್ತಾ ಟಿಕೆಟ್ ಗಳನ್ನ ವಿತರಿಸಲಾಗಿದೆ. ಸರ್ ಇಷ್ಟ್ಯಾಕ್ ಫ್ರೆಶ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಇದನ್ನೇ ಡೇಟಾಗಳೆಲ್ಲ ಕೇಳ್ಕೊಂಡಿದ್ದಾನೆ. ಸೊ ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನೀವು 3 ಡೇಟಾಗಳನ್ನ ನೆನ್ಪಿಡೋ ಅಧ್ಯಯನ ಮಾಡಿ. ನಿನ್ 4 ಡೇಟಾಗಳನ್ನ ಹೇಳ್ತೀನಿ ನೋಡಿ. ಒಂದು ಜುಲೈ 10ಗೆ ಏನ್ ಗೊತ್ತಾ 497 ಕೋಟಿ ಏನಾಗಿದೆ ಅಂತಂದ್ರೆ ಉಚಿತ ಟಿಕೆಟ್ ಅನ್ನು ಕೊಟ್ಕೊಂಡಿವಿ. ಟೋಟಲ್ KSRTC, NWTC, BMTC ಮತ್ತು ಎಲ್ಲ ಸೇರಿದಾಗ 836.49 ಕೋಟಿ ಏನ್ ಮಾಡ್ಕೊಂಡು ಜನರ ಪ್ರಯಾಣಕ್ಕೆ ಬಳಸಿದ್ದಾರೆ. ಜೊತೆಗೆ ಈ ಒಟ್ಟು ಟಿಕೆಟ್ ಗಳ ಮೌಲ್ಯ ಎಷ್ಟಿದೆ ಅಂತ ಈವರೆಗೆ ಅಂದ್ರೆ ಈ ವರ್ಷದ್ದು 12,593 ಕೋಟಿ ಏನಂದ್ರೆ ಈ ಮೌಲ್ಯ ಇದೆ. ನೆನ್ಪಿಡಿ, ಈ ಮೌಲ್ಯಗಳನ್ನ ಡೇಟಾಗಳನ್ನ ನೀವೇನ್ ಮಾಡಿ ಅಂದ್ರೆ ಇವತ್ತು ನಾವು ಡಿಸ್ಕಸ್ ಮಾಡುವಾಗ ಡೇಟಾಗಳ ರಿಲೆವೆಂಟ್ ಇರಬಹುದು. ನಾಳೆ ಇನ್ನು ಡೌನ್ ದ ಲೈನ್ 15 ಡೇಸ್ ಅಲ್ಲಿ ಏನಾಗುತ್ತೆ ಆ ಡೇಟಾಗಳು ಏನಾಗುತ್ತೆ ಚೇಂಜಸ್ ಆಗ್ತಿರ್ತವೆ. ಎಕ್ಸಾಮ್ ಹೋಗುವ ಮುನ್ನ ನೀವೇನ್ ಮಾಡ್ಬೇಕಂದ್ರೆ ಈ ದತ್ತಾಂಶಗಳನ್ನ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ನೀವೇನೇನ್ ಮಾಡಿ ಅಂತಂದ್ರೆ ಈ 5 ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಈ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದ್ಸಾರಿ ರಿವಿಷನ್ ಮಾಡಿ. ಯಾಕಂದ್ರೆ ಈ ಗ್ಯಾರಂಟಿ ಬಂದ್ ಮಾಡ್ತೀವಿ, ಅದನ್ನ ಇದು ನಮ್ದು ಯಾವ್ದು ಯುವ ನಿಧಿ ಯೋಜನೆ ಪ್ರಾರಂಭವಾಗಿಲ್ಲ, ಏನೇನೋ ಕಾಂಟ್ರವರ್ಸಿಗಳು ನಡೀತಾ ಇದೆ, ಆ ನ್ಯೂಸ್ ಅಲ್ಲಿ ಇರ್ತವೆ. ಅದು ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಬ್ಯಾಕ್ ಗ್ರೌಂಡ್ ಒಂದ್ಸರಿ ನೀವು ಓದಿರ್ತೀರ, ಗೊತ್ತಿರ್ತದೆ ಜನರಲಿಸ್ಟಿಕ್ ಆಗಿ, ಯಾಕಂದ್ರೆ ಬಹಳಷ್ಟು ಪಾಪ್ಯುಲರ್ ಅದಾವೆ. ಆದ್ರೂ ಕೂಡ ಆಸ್ ಎ ಯಾವ ಮಂತ್ರಾಲಯದಲ್ಲಿ ಬರ್ತದೆ, ಯಾವ ಡೇಟಿಗೆ ನಾವು ಪ್ರಾರಂಭ ಮಾಡ್ಕೊಂಡಿವಿ, ಎಷ್ಟು ಜನ ಆಗಿದ್ದಾರೆ, ಡೇಟಾಗಳನ್ನು ಕೇಳ್ಕೊಂಡು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರ್ತದೆ. ಸ್ವಲ್ಪ ರಿವಿಷನ್ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, BCG ಲಸಿಕೆ ಬ್ಯಾಸಿಲಸ್ ಕ್ಯಾಲ್ಮೆಟ್-ಗೆರಿನ್ ಬೆಳಗಾವಿ ರಾಜ್ಯದಲ್ಲೇ ಏನ್ ಗೊತ್ತಾ ಮೊದಲ ಸ್ಥಾನ, ಅಗ್ರ ಸ್ಥಾನದಲ್ಲಿದೆ. ನಿಮಗೆಲ್ಲ ಗೊತ್ತಿದೆ. ಬ್ಯಾಸಿಲಸ್ ಈ ದೇಶದಲ್ಲಿ ಮೊದಲ ಬಾರಿಗೆ ವಯಸ್ಕ BCG ಲಸಿಕೆಯಾನವನ್ನ ನಾವು ಪ್ರಾರಂಭ ಮಾಡ್ಕೊಂಡಿವಿ. ಅದಕ್ಕೆ ಮಹಿಳೆಯರು ಹೆಚ್ಚು ಉತ್ತಮವಾಗಿ ಸ್ಪಂದಿಸಿದ್ದಾರೆ. ತಮಗೆಲ್ಲ ಗೊತ್ತಿರಬೇಕು, ಕ್ಷಯ ರೋಗವನ್ನ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಕಳೆದ 3 ತಿಂಗಳಿಂದ ರಾಜ್ಯದ 15 ಜಿಲ್ಲೆಗಳಿವೆ. ಕಳೆದ 3 ತಿಂಗಳಿನಿಂದ ಏನಾಗಿದೆ, ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ರಾಜ್ಯದ 15 ಜಿಲ್ಲೆಗಳಲ್ಲಿ ನಾವು ಒಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. BCG ಲಸಿಕೆ ಅಭಿಯಾನ. ಆ ಅಭಿಯಾನದಲ್ಲಿ ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆ ಇದು ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು. ಅದರ ನಂತರ ಕಲಬುರಗಿ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. 3ನೇ ಬೆಂಗಳೂರು ನಗರ ಜಿಲ್ಲೆ ಇದೆ. 4ನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ ಇದೆ. 5ನೇ ಸ್ಥಾನದಲ್ಲಿ ದಾವಣಗೆರೆ ಜಿಲ್ಲೆ ಇದೆ. ವೆರಿ ಇಂಪಾರ್ಟೆಂಟ್. ಇದ್ರ ಇಂಪಾರ್ಟೆಂಟ್ ಇದು ನೋಡಿ, ಇದು ಇಂಪಾರ್ಟೆಂಟ್ ಇದನ್ನು ಯಾಕಂತಂದ್ರೆ ಇದನ್ನ ಫಸ್ಟ್ ಟೈಮ್ ಏನ್ ಮಾಡಿದಂದ್ರೆ, ಇದು ಫಸ್ಟ್ ಟೈಮ್ ಏನ್ ಗೊತ್ತಾ ವಯಸ್ಕ BCG ಲಸಿಕೆ ಮೊದಲ ಮಾರಿಗೆ ಏನ್ ಮಾಡ್ತಾ ಇದೀವಿ, ಇದನ್ನ ಹಾಕೊಳ್ತಾ ಇದೀವಿ. ಈ ಹಿನ್ನೆಲೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಈಗ ಪ್ರಾಯೋಗಿಕ ಇದನ್ನ ಮಾಡ್ತಾ ಇದೀವಿ. 15 ಜಿಲ್ಲೆಗಳಲ್ಲಿ ಈ ಅಭಿಯಾನ ಮಾಡ್ಕೊತಾ ಇದೀವಿ. ಇದು ನಿಮಗೆ ಗೊತ್ತಿರ್ಲಿ. ಬೆಳಗಾವಿ ಜಿಲ್ಲೆ ಇದು ಫಸ್ಟ್. ಅಂಡ್ BCG ಲಸಿಕೆ ನಾವು TBಗೆ ಹಾಕ್ತಿವಿ ಅನ್ನೋದು ಇದನ್ನು ಕೂಡ ನಿಮಗೆ ಬೇಸಿಕ್ಸ್ ಅಲ್ಲಿ ಕೇಳಬಹುದು. TBಗೆ ಕ್ಷಯ ರೋಗಕ್ಕೆ BCG ಲಸಿಕೆಯನ್ನ ಹಾಕ್ತಿವಿ. ವೆರಿ ಇಂಪಾರ್ಟೆಂಟ್ ನೆನ್ಪಿಡುವ
ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ರಿಮೈನಿಂಗ್ ಏನಿದೆ ಆ ಟಿಬಿ ಅಂದ್ರೆ ಏನು, ಯಾವ್ಯಾವ ಟಿಬಿದಲ್ಲಿ ಎಷ್ಟು ವಿಧಗಳದಾವೆ, ಟಿಬಿಯನ್ನು ಹೆಂಗ ಪತ್ತೆ ಹಚ್ತೀವಿ, ಟಿಬಿಯನ್ನು ಪತ್ತೆ ಹಚ್ಚುವ ವಿಧಾನಗಳು ಯಾವ್ಯಾವು, ಅದಕ್ಕೆ ನಿಯಂತ್ರಣ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಸ್ವಲ್ಪ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಈ ಏನನ್ನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮಾಡಿದೀವಿ ನೋಡಿ, ಈ ಶರಾವತಿ ಯೋಜನೆ ಬಗ್ಗೆ ಅನುಮೋದನೆ ಸಿಕ್ಕಿದ್ದು, ಜೊತೆಗೆ PMDRime ಡ್ರೈಮ್ ಯೋಜನೆ ಇಸ್ ವೆರಿ ಇಂಪಾರ್ಟೆಂಟ್, ಮತ್ತು ರೇರ್ ಅರ್ಮೆಂಟ್ ಮಿಲಿಟರಿ ಬಗ್ಗೆ ಮಾಡಿದ್ವಿ. ಈ ಎಲ್ಲಾ ಯೋಜನೆಗಳ ಬಗ್ಗೆ 100% ಮುಂದಿನ ದಿನಮಾನಗಳಲ್ಲಿ ಎಕ್ಸಾಮ್ ಬಗ್ಗೆ ಕೇಳ್ತಾರೆ ನಿಮಗೆ. ಇದನ್ನ ಅಧ್ಯಯನ ಮಾಡೋದ್ರ ಜೊತೆಗೆ ಇನ್ನು BCG ಲಸಿಕೆ ನೋಡಿ ಸೇರೋದಕ್ಕೆ ನಾವು ಇದಕ್ಕೆ TB ಮುಕ್ತ ಭಾರತವನ್ನು ಮಾಡ್ಬೇಕಂತ ಅನ್ಕೊಂಡಿವಿ. ಈ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವೆ ಇವತ್ತಿನ ಕ್ಲಾಸ್ ಅಲ್ಲಿ, ಅವೆಲ್ಲವನ್ನ ನೀವು ಬಹಳ ಚೆನ್ನಾಗಿ ಓದ್ತೀರಂತ ಭಾವಿಸ್ಕೊಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.